ಹಸುಗಳು ತರಬೇಕಾದ್ರೆ ಹಾ. ಪ್ರೆಗ್ನೆನ್ಸಿ ಹಸುಗಳನ್ನ ತಗೊಂಬಂದ್ರೆ ಒಳ್ಳೇದು. ಯಾಕೆ ಸರ್? ಪೇಷನ್ಸ್ ಇರ್ಬೇಕು. ನನಗೆ ಒಂದೇ ದಿನ ಇದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನೂ ಅಲ್ಲ, ಇವತ್ತಲ್ಲ ನಾಳೆ ಆ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ತಾಳಿದವನು ಬಾಳೆಯಾನ. ಎಸ್, ಇದು ಮಿಷಿನ್ ಅಲ್ಲ, ಹೌದು. ನಮ್ ಜೊತೆನೆ ಒಂದು ಜೀವಿ. ನಮಸ್ತೆ ಸರ್. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಸರ್ ಮನೋಜ್ ಅಂತ. ಹಾಂ ಹಾಂ ಸರ್. ಯಾವ ಊರು, ಯಾವ ತಾಲೂಕು ಸರ್? ನಂದು ಮರಡಿಹಳ್ಳಿ ಗ್ರಾಮ, ಚಿತ್ರದುರ್ಗ ಜಿಲ್ಲೆ, ಹಿರಿಯೂರು ತಾಲೂಕು. ಹಾಂ ಹಾಂ. ಈ ಭಾಗದಲ್ಲಿ ನಿಮ್ದೇ ಅತಿ ಹೆಚ್ಚಾಗಿ ಹಾಲು ಉತ್ಪಾದನೆ ಮಾಡುವ ಕೇಂದ್ರ ಅಂತೆ ಕೇಳ್ಪಟ್ಟೆ ನಾನು ಒಂದು 2-3 ಹತ್ರಕ್ಕೆ. ಸರ್ ಹಾಗೆ ಇಲ್ಲ, ಹಾಲು ಉತ್ಪಾದನೆ ಆಗ್ತಾ ಇದೆ, ಬಟ್ ಒಳ್ಳೆ ಬೆಲೆ ಸಿಗ್ತಾ ಇದೆ. ಎಲ್ಲಾ ರೈತರಿಗೆ ಕೇಳ್ಕೊಳ್ಳೋ ತರಾನೇ ನಂದು ಒಂದು ಕೋರಿಕೆ ಇದೆ. ಒಂದು ರೈತರಿಗೊಂದು ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ಸಿಗ್ತಾ ಇಲ್ಲ, ಎಸ್ಪೆಷಲಿ ಡೈರಿ ಫಾರ್ಮಿಂಗ್ ಅಲ್ಲಿ. ಯಾಕೆಂದ್ರೆ ಬೆಳಿಗ್ಗೆಯಿಂದ ಎಲ್ಲ ಕಾಸ್ಟ್ಗೆ ಹೊರಟೋಗುತ್ತೆ, ಬಟ್ ಏನೋ ನಮ್ದು ಲಾರ್ಜ್ ಸ್ಕೇಲ್ ಅಲ್ಲಿ ಅಲ್ಪ ಸ್ವಲ್ಪ ಉಳಿತಾಯ ಆಗುತ್ತೆ. ಬಟ್ ಆದ್ರೂ ನಾನಾ ರೀತಿ ಬೇರೆ ಒಂಥರ ಯಾವ ಮೂಲೆಯಿಂದ ಖರ್ಚುಗಳು ಬರುತ್ತೆ ಅಂತ ಹೇಳಿಕ್ ಬರಲ್ಲ. ಸೊ ಎಲ್ಲೋ ಒಂದು ಉಳಿದಿರೋದನ್ನ ಅಲ್ಲಿಗೆ ಹಾಕ್ಬೇಕಾಗುತ್ತೆ. ಬಟ್ ಏನಂದ್ರೆ ಒಳ್ಳೆ ಅನುಭವ ಸಿಗುತ್ತೆ, ಬಟ್ ಒಳ್ಳೆ ನಮ್ಗೆ ಗೊಬ್ಬರ ಸಿಗುತ್ತೆ. ಎಸ್ಪೆಷಲಿ ಎಲ್ಲದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದೀವಿ ಅಂತ ಒಂದು ಆನಂದ ಅಷ್ಟೇ. ಇನ್ನೊಂದು ಕೇಳ್ಪಟ್ಟೆ, ನಿಮ್ಮ ಕೆಲಸಗಾರ ಹತ್ರಕ್ಕೆ ನೀವು ಸೋಮವಾರದಿಂದ ಶುಕ್ರವಾರ ಮಾತ್ರ ಇದು ಬೆಂಗಳೂರಲ್ಲಿ ಇರ್ತೀರಂತೆ, ಶನಿವಾರ ಭಾನುವಾರ ಮಾತ್ರ ಇಲ್ಲಿ ಇರ್ತೀರಂತೆ. ಈ ಫೀಲ್ಡ್ ಬಗ್ಗೆ ಯಾಕೆ ಇಂಟ್ರೆಸ್ಟ್ ಬಂತು ಸರ್ ನಿಮಗೆ? ಸರ್ ಇದು ಹೇಗೆ ಅಂದ್ರೆ ಮಳೆ ಬಂತು ಇಲ್ಲ, ನಮ್ದು ಹೇಗೆ ಅಂದ್ರೆ ಎವ್ರಿ ವೀಕೆಂಡ್ ನಾನು ಫ್ರೈಡೇ ಮಾತ್ರ ಬರೋದು. ಯಾಕಂದ್ರೆ ಮಂಡೇ ಇಂದ ಫ್ರೈಡೇ ವರ್ಗು ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಏರೋಸ್ಪೇಸ್ ಇಂಜಿನಿಯರ್ ಆಗಿ. ಅದು ಬಿಟ್ರೆ ಯಾಕಂದ್ರೆ ಅದು ನಂದು ಪ್ಯಾಷನ್, ಇದು ಒಂಥರ ಹಾಬಿ ಇದ್ದಾಗೆ. ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಇದು ನನ್ನ ಹೇಗ್ ಬಂತು ಅಂದ್ರೆ, ನಮ್ಮ ತಂದೆಯವರು ಇವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಅನಿಮಲ್ ಹಸ್ಬೆಂಡ್ರಿ ಆಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಅದಕ್ಕಿಂತ ಮುಂಚೆ ನಮ್ಮ ತಾತ ಅವರೆಲ್ಲ ಮುರ್ರಾ ಎಮ್ಮೆಗಳೆಲ್ಲ ತಂದು ತುಂಬಾ ಮಾಡಿದ್ರು ಅಂತ ಕೇಳಿದೀವಿ. ಪ್ಲಸ್ ಅದೊಂದು ಅನುಭವ, ಅದರಿಂದ ಏನೋ ಒಂದು ಎಕ್ಸ್ಪೀರಿಯನ್ಸ್ ಏನೋ ಗೊತ್ತಿಲ್ಲ. ಸೊ ಮಾಡ್ಬೇಕು ಅಂತ ಒಂದು ಆಸೆ, ಮಾಡಿದೀನಿ. ಬಟ್ ಕೈ ಹಿಡಿತಾ ಇದೆ ಸರ್. ಯಾಕೆಂದ್ರೆ ಕಾಮಧೇನು ನಮ್ದವ್ರು ಯಾವತ್ತು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಏನಿಲ್ಲ, ಅದಕ್ಕೊಂದು ಒಳ್ಳೆ ಹಾರೈಕೆ ಮಾಡಿದ್ರೆ ನಮ್ಗೂ ಒಂಥರ ಏನೋ ಆನಂದ, ಸ್ಯಾಟಿಸ್ಫ್ಯಾಕ್ಷನ್. ಟೋಟಲ್ ಎಷ್ಟು ಹಸು ಇದಾವೆ ಸರ್? ಸರ್ ಇವಾಗ ಒಟ್ಟು 40 ಹಸು ಇದೆ ನನ್ನ ಹತ್ರ. ಒಟ್ಟು 40 ಹಸುವಲ್ಲಿ ಒಂದು 15 ಕರು ಇದೆ. ಆಮೇಲೆ 15 ಕರುವಲ್ಲಿ ಒಂದು 14 ಹೆಣ್ಣುಗರುಗಳೇ ಇದಾವೆ. ಆಮೇಲೆ ಪ್ಲಸ್ ಇನ್ನೊಂದೇನಂದ್ರೆ, ನಂದ್ರಲ್ಲಿ ಇವಾಗ 40 ಹಸುವಲ್ಲಿ 22 ಹಸು ಮಾತ್ರ, 22 ಇಂದ 25 ಹಸು ಮಾತ್ರ ಕರಿತಾ ಇದೆ. ಇನ್ನು ಉಳಿದಿದ್ದೆಲ್ಲ ಪ್ರೆಗ್ನೆನ್ಸಿ ಇದೆ ಸ್ವಲ್ಪ. ಡೈಲಿ ಎಷ್ಟು ಲೀಟರ್ ಹಾಲಾಗುತ್ತೆ ಸರ್? ಸರ್ ಒಂದು ಹೊತ್ತಿಗೆ ನನಗೆ ಹತ್ತತ್ರ ಒಂದು 150 ರಿಂದ 180 ಲೀಟರ್ ಹೋಗುತ್ತೆ ಹಾಲು. ಈಗ ಪ್ರೆಸೆಂಟ್ ಇರೋದ್ರಲ್ಲಿ ಎಲ್ಲರೂ ಹೇಳ್ತಾರೆ 10 ಲೀಟರ್ ಕೊಡುತ್ತೆ ಅಂತ, ಬಟ್ ಇಟ್ ಡಿಪೆಂಡ್ಸ್. ನೀವು ಎಷ್ಟೇ ಕೊಟ್ರು ಈ ವಾತಾವರಣಕ್ಕೆ ಅದು ಒಂದೇ ದಿನ ಇವತ್ತು 10 ಲೀಟರ್ ಕೊಡುತ್ತೆ, ನಾಳೆ 6 ಲೀಟರ್ ಕೊಡುತ್ತೆ. ಅದು ಒಂದೇ ತರ, ಅದು ಮಿಷಿನ್ ಅಲ್ಲ. ಡೈಲಿ ರೊಟೇಷನ್ ಯಾವ ತರ ಇರ್ತದೆ ಸರ್? ಫುಡ್ ಇಂದ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು. ಸರ್ ಹೇಗಂದ್ರೆ, ಇದು ಇವ್ರು ಬೆಳಿಗ್ಗೆ ನಮ್ ಲೇಬರ್ಸ್ ಎಲ್ಲ ಬೆಳಿಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 4 ಗಂಟೆಯಿಂದ 4:30ವರೆಗೂ ಸ್ವಲ್ಪ ಸಗಣಿ ಎತ್ತೋದು ಎಲ್ಲ ರೆಡಿ ಮಾಡ್ತಾರೆ. 4:30 ಇಂದ 5 ಗಂಟೆಗೆ ಮೇವು ಹಾಕ್ತಾರೆ. 1 ಗಂಟೆ ತಿಂತಾ ಇರುತ್ತೆ. ಅವರು ಸ್ವಲ್ಪ ಟೀ ಕಾಫಿ ಕುಡ್ಕೊಂಡು ಮಾಡೋಷ್ಟೊತ್ತಿಗೆ 6 ಗಂಟೆಯಿಂದ ಹಾಲು ಕರೀತಾರೆ. ಮೇವು ಹಾಕ್ಬಿಟ್ಟು, ಮೇವು ಹಾಕೋದು ಏನಕ್ಕೆ ಮತ್ತೆ ಹಾಕ್ತಿವಿ ಅಂತ, ಫೀಡ್ ಹಾಕಿದ್ಮೇಲೆ ಮೇವು ಹಾಕೋದು. ಮೇವು ಹಾಕಿದ್ಮೇಲೆ ತಿಂತಾನೆ ಇರುತ್ತೆ, ಹಸು ಕುತ್ಕೊಳ್ಳಲ್ಲ. ಹಾಲು ಹಿಂಡ್ಲಿಕ್ಕೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಕರೆದ ತಕ್ಷಣ ಹಸು ಕುತ್ಕೋಬಾರ್ದು, ಕುತ್ಕೊಂಡ್ರೆ ಅದು ಕೆಚ್ಚಲು ಓಪನ್ ಆಗಿರುತ್ತೆ ಅಲ್ಲ. ಸೊ ಅದು ಇದು ಹುಳ ಪಡಿ ಹೋಗ್ಲಾರ್ದಂಗೆ ಮೇಂಟೈನ್ ಮಾಡ್ಲಿಕ್ಕೆ. ಅದು ಬಿಟ್ರೆ ಮತ್ತೆ ಒಂದು 9 ಗಂಟೆವರೆಗೂ ಹಾಲೆಲ್ಲ ಹಿಂಡಾದ್ಮೇಲೆ 9 ಗಂಟೆವರೆಗೂ ಮೇಯ್ತಾ ಇರುತ್ತೆ. 9 ಗಂಟೆ? 9 ಗಂಟೆಯಿಂದ 9 ಗಂಟೆ ಕರೆಂಟ್ ಬಂದ್ಮೇಲೆ 9 ರಿಂದ ಒಂದು 11 ಗಂಟೆ 2 ಗಂಟೆ ಕ್ಲೀನಿಂಗ್ ಎಲ್ಲ ಹಿಡಿದೋಗ್ಬಿಡುತ್ತೆ. ಎಲ್ಲ ಡೈಲಿ ಒಂದು ಫುಲ್ ಹಸುಗಳನ್ನೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಆಗಿ ವಾಶ್ ಮಾಡ್ತಾರೆ. ಎಸ್ಪೆಷಲಿ ಕಾಲ್ ಸೊಂದೆ ನಿಮ್ಗೆಲ್ಲ ನೋಡ್ಬೋದು, ಕಾಲ್ ಸೊಂದೆ ಅಲ್ಲೆಲ್ಲ. ಇನ್ನೊಂದು ಹೇಳ್ತೀನಿ, ಕಾಲ್ ಸೊಂದೆ ಎಲ್ಲ ನೋಡಿ, ನಾನು ಎವ್ರಿ ವರ್ಷ ನಾವ್ದೇನು
ಪೆಡಿಕ್ಯೂರ್ ಅಂತ ಹೇಳ್ತಾರಲ್ಲ, ಹಾ ಹಾ ನಮ್ದು ಏನ್ ಉಗುರು ಕಟ್ ಮಾಡ್ತೀವಲ್ಲ, ವರ್ಷಕ್ಕೊಂದ್ಸತಿ ನಾನು ಉಗುರನ್ನ ಕಟ್ ಮಾಡಿಸ್ತೀನಿ. ವರ್ಷಕ್ಕೊಂದ್ಸತಿ. ಓಕೆ ಓಕೆ. ಇದಕ್ಕೂ ಪೆಡಿಕ್ಯೂರ್ ಮಾಡ್ತೀರಾ? ಪೆಡಿಕ್ಯೂರ್ ಅಂದ್ರೆ ಅದೇನಂದ್ರೆ ಉಗುರು ಒಂದ್ರ ಮೇಲೊಂದು ಹೋಗ್ಬಾರ್ದು. ಓಕೆ ಓಕೆ. ಅದೇನಾಗುತ್ತೆ, ದಿನ ನೋವಲ್ಲಿ ಬರ್ತಾ 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 ನಮ್ದು ಹಾಲು ಇಳುವರಿ ಕಮ್ಮಿ ಆಗುತ್ತೆ. ಸ್ವಲ್ಪ ಡೌನ್ ಆದಂಗಲ್ಲ ನಮ್ಗೆ ಒಂದ್ ಸ್ವಲ್ಪ ಉಗುರು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬೆಳೆದ್ರೆ ಹೇಗೆ ಊಟ ಒಳಗ್ ಹೋಗೋದು ಆಗುತ್ತೆ, ಅದೇ ತರ ಅದು ಗೊಬ್ಬು ಎಲ್ಲ ಸೇರ್ಕೊಂಡಿರುತ್ತೆ. ವರ್ಷಕ್ಕೊಂದ್ಸತಿ ಮಾಡಿಸಿರ್ತೀನಿ. ಅದು ಬಿಟ್ಟು ಇನ್ನು 9-11 ಗಂಟೆಗೆ ಮೇವೆಲ್ಲ ಕುಡ್ದಾದ್ಮೇಲೆ ನೀರ್ ಬಿಡ್ತೀವಿ. ಇನ್ನು ನೋಡ್ಬೋದು 2 ಕಡೆನೂ ಫ್ರೆಶ್ ಆಗಿ ನೀರ್ ಬರ್ತಾನೆ ಇರುತ್ತೆ. ಇಲ್ಲೆಲ್ಲ ನೀರು ನೋಡಿ ಇವಾಗೆಲ್ಲ ನೋಡಿ ತೊಳೆದಿರೋದೆಲ್ಲ ಎಷ್ಟು ಕ್ಲೀನ್ ಆಗಿದೆ. ನಾವು ಡೈಲಿ ತೊಳೆದ್ರು ಆಗಿರಲ್ಲ, ಡೈಲಿ ಫ್ರೆಶ್ ನೀರ್ ಬರ್ತಿರುತ್ತೆ ಸರ್ ಅದು. ಓಕೆ. ಟ್ಯಾಂಕ್ ಟ್ಯಾಂಕ್ ಇಂದ ನಾವು ಡೈರೆಕ್ಟ್ ಬೋರ್ ಇಂದ ಔಟ್ಪುಟ್ ಕೊಟ್ಟಿದ್ದೀನಿ. ಸರ್ ಈ ಡೈರಿಂದ ಪೂರ್ತಿ ಔಟ್ಪುಟ್ ಎಲ್ಲ ಹಿಂಗ್ ಬರ್ತಿರುತ್ತೆ ಸರ್? ಹೌದೌದು. ಅದಾದ್ಮೇಲೆ ಇನ್ನೇನು 11 ಗಂಟೆಗೆಲ್ಲ ಮುಗ್ದೋಗುತ್ತೆ. 11ರಿಂದ ರೆಸ್ಟ್, ಹಸುಗಳಿಗೂ ರೆಸ್ಟ್, ಲೇಬರ್ಸ್ಗೂ ರೆಸ್ಟ್ ಇರ್ತಾರೆ. ರೆಸ್ಟ್ ನೋಡಿ ಇದನ್ನ ಹೇಗ್ ಮಾಡ್ತಾ ಇದೆ. ನಮ್ ಡೈರಿ ಫಾರ್ಮ್ ಅಲ್ಲಿ ಇದೇನಪ್ಪ ನನ್ನ ಫೇವ್ರೇಟ್ ಹಸು. ಒಂದು ಹೊತ್ತಿಗೆ 14-15 ಲೀಟರ್ ಕೊಡುತ್ತೆ. ಇದು ಎಲ್ಲಿಂದ ತಗೊಂಡ್ಬಂದ್ರಿ ಸರ್? ನಾನು ಕೋಲಾರ, ಚಿಂತಾಮಣಿ ಆ ಕಡೆಯಿಂದ. ಈ ಹಸುಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋತೀರಾ ನೀವು ಸರ್? ಹಾಗೇನಿಲ್ಲ, ಇವಾಗ ಎಲ್ಲಾನು ಪ್ಯೂರ್ ಅಂತ ಇಲ್ಲ, ಇವೆಲ್ಲಾನು ಸ್ವಲ್ಪ ಮಿಕ್ಸ್ಡ್, ಸ್ವಲ್ಪ ನಮ್ದು ದೇಸಿ ಬ್ರೀಡ್ ಬಂದೇ ಬರುತ್ತೆ. ಅದ್ರಲ್ಲಿ ನಾವಿಲ್ಲಿ ಬಂದ್ಮೇಲೆ ಬ್ರೀಡ್ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಸೆಕ್ಸಡ್ ಸಿಮೆ ಅಂತ ಬರುತ್ತೆ, ಅದನ್ನ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆಮೇಲೆ ಆದಷ್ಟು ನಾವು ಹಸುಗಳು ತರಬೇಕಾದ್ರೆ ಪ್ರೆಗ್ನೆನ್ಸಿ ಹಸುಗಳನ್ನ ತಗೊಂಬಂದ್ರೆ ಒಳ್ಳೇದು. ಯಾಕೆ ಸರ್? ಯಾಕೆಂದ್ರೆ ಒಂದು 7ನೇ ತಿಂಗಳು 8ನೇ ತಿಂಗಳು ತಗೊಂಬಂದ್ರೆ ಒಂದ್ 3 ತಿಂಗಳು ನಮ್ ಡೈರಿ ಫಾರ್ಮ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಒಂದು ಕರು ಕೊಡುತ್ತೆ, ಹಾಲಿಂದ ಇಳುವರಿ ಗ್ಯಾರಂಟಿ ಇರುತ್ತೆ. ಅದ್ರ ಬದಲು ನೀವು ಹಾಲಿಂದ ಹಸುನೆ ತಗೊಂಬಂದ್ರೆ ತುಂಬಾ ಸ್ಟ್ರೆಸ್ ಅಲ್ಲಿ ಬಂದಿರುತ್ತೆ ಅಲ್ವಾ? ಈಗ ಕೆಲವೊಬ್ರು ಹುಡುಗರು ಹೇಳ್ತಿರ್ತಾರೆ, ಈಗ ಕೆಲವೊಬ್ರು ನನ್ನದೊಂದು 2 ಎಕರೆ ಐತೆ, 3 ಎಕರೆ ಐತೆ, ಈಗ ನಾನೊಂದು 5 ಆಕಳು ಸಾಕ್ಬೇಕಂತ ಸಾಕಿ ಲಾಸು ಅಂತ ಹೇಳ್ತಾರೆ. ಈ ಲಾಸ್ ಅನ್ನೋದು ನೀವೇನ್ ಹೇಳ್ತೀರಾ ಸರ್? ಈಗ ನೀವು ಇಷ್ಟೆಲ್ಲ ಹಸು 40 ಹಸು ಇದಾವೆ, ಆದ್ರೂ ನಿಮಗೆ ಲಾಸ್ ಆಗಿಲ್ಲ ಅಂತ ಹೇಳ್ತೀರಾ? ಅದಕ್ಕೊಂದು ನಾನು ಹೇಳಿದ್ನಲ್ಲ ಅವಾಗ್ಲೇ ಎಕ್ಸಾಂಪಲ್. ಅದೇನಾಗುತ್ತೆ ಅಂದ್ರೆ 5 ಹಸು ತಗೊಂಬಂದ ತಕ್ಷಣ ಒಂದೊತ್ತಿಗೆ 50 ಲೀಟರ್ ಅಂತ ಲೆಕ್ಕ ಹಾಕ್ತಾರೆ. 50 ಲೀಟರ್ ಇಂಟು 30 ರೂಪಾಯಿ ಆ ತರ ಲೆಕ್ಕ ಹಾಕೋದು ತುಂಬಾ ದಡ್ಡತನ. ನಾವ್ ಏನ್ ದುಡಿತೀವಲ್ಲ ಅದ್ರಲ್ಲಿ 10% ಉಳಿದ್ರೇನೆ ಪ್ರಾಫಿಟ್. 50ಕ್ಕೆ 50 ಉಳಿಯೋದು ಇಲ್ಲ. ಯಾಕೆಂದ್ರೆ ಇವಾಗಿನ ಲೇಬರ್, ಆಮೇಲೆ ಮೇವಾಗ್ಲಿ, ಆಮೇಲೆ ಫೀಡ್ ಆಗ್ಲಿ ಅಷ್ಟೇ ರೇಟ್ ಇದೆ. ಸೊ ನಾವು ಒಂದು 10% ಉಳಿಲಿ, ದಿನ ಒಂದು ಹಸುವಿಂದ 100 ರೂಪಾಯಿ ಉಳಿಲಿ ಸಾಕು. ಹೌದೌದು. ಇಂಡೈರೆಕ್ಟ್ ಆಗಿ ನಮಗೆ ಸಗಣಿ ಗೊಬ್ಬರ ಬರ್ತಾ ಇರುತ್ತೆ, ಅದನ್ನ ಯಾರು ನೋಡಲ್ಲ. ಆಮೇಲೆ ವರ್ಷಕ್ಕೊಂದು ಹೆಣ್ಗರು ಬರುತ್ತೆ. ನಾವು ಸೆಮೆನ್ ಕಾನ್ಸಂಟ್ರೇಟ್ ಮಾಡಿದ್ರೆ ವರ್ಷಕ್ಕೊಂದು ಹೆಣ್ಗರು ಬರುತ್ತೆ. ಪೇಷನ್ಸ್ ಇರ್ಬೇಕು. ನನಗೆ ಒಂದೇ ದಿನ ಇದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನೂ ಅಲ್ಲ, ಒಂದೇ ದಿನದಲ್ಲಿ ನಿಮ್ಗೆ ಏನಂದ್ರೆ ಇವತ್ತು ಹಾಕಿದ ಬಂಡವಾಳ ನಾಳೆನೇ ಬರ್ಬೇಕು ಅಂತ ಏನಿಲ್ಲ. ಆಮೇಲೆ ಇದಕ್ಕೆ ಬಂಡವಾಳನು ಹಾಗೆ ಹಾಕ್ಬೇಕು. ನಾನ್ ನಿಮ್ಗೆ ಹೇಳ್ದಾಗೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲೆಲ್ಲ ನಾವಿದು ಶೆಡ್ಡಿಗೆ ಏನಾಗುತ್ತೆ ಅಂತೆಲ್ಲ ಕೇಳಿದಾಗ ಸುಮಾರು 1-1.5 ಕೋಟಿ ಆಗಿದೆ ಅಂತ ಹೇಳಿದ ತಕ್ಷಣ ಕಮೆಂಟ್ಸ್ ಸಿಕ್ಕಾಪಟ್ಟೆ ನಾನಾ ರೀತಿಯಾಗಿ ಬಂದಿದೆ. ಏನೋ ಯಾರಪ್ಪನ್ ದುಡ್ಡು ಅನ್ನಂತ. ನನಗ್ ಗೊತ್ತು ಸರ್, ನನ್ ದುಡ್ಡು. ನಾನೇನ್ ಶೋಕಿಗೋಸ್ಕರ ಬಂದು ಮಾಡಿದ್ದಲ್ಲ. ನಾನ್ ದುಡಿತೀನಿ, ಮಾಡ್ತೀನಿ, ನಾನ್ ಬಿಡೋದಿಲ್ಲ. ಈ ಛಲ ಅಂತ ನಿಂತ್ಕೊಂಡಿದೀನಿ. ನಮ್ಮೂರಲ್ಲೂ ನನ್ನ ನಾನಾ ರೀತಿ ಅಂತ ಹೇಳಿದ್ದಾರೆ. ನಾನ್ ಮಾಡ್ಬಿಟ್ಟು ತೋರಿಸ್ತೀನಿ ಸರ್. ನಂದು ಇದೊಂಥರ ಪ್ಯಾಷನ್. ನಾನೊಂಥರ ಛಲವಾದಿ ಇದ್ದಂಗೆ, ಬಿಡೋದಿಲ್ಲ ಹಚ್ಕೊಂಡ್ಮೇಲೆ. ಮಾಡಿ ತೋರಿಸ್ತೀನಿ. ಇವತ್ತಲ್ಲ ನಾಳೆ ಆ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಎಸ್. ಆಮೇಲೆ ಕಾಮಧೇನು ನಂಬಿ ಪೇಷನ್ಸ್ ಇರ್ಲಿ. ಇದು ಮಿಷಿನ್ ಅಲ್ಲ. ಹೌದು, ನಮ್ ಜೊತೆನೆ ಒಂದು ಜೀವಿ ಅಲ್ವಾ? ಇದೆಲ್ಲ ಮಿಷಿನ್ ಎಲ್ಲ ಮಾಡ್ಕೊಂಡಿದ್ರ ಸರ್? ಯಾವ ತರ ಸರ್? ಇದೆಲ್ಲ ಏನಿದೆ ಅಂದ್ರೆ ವ್ಯಾಕ್ಯೂಮ್ ಸಿಸ್ಟಮ್ ಸರ್. ವ್ಯಾಕ್ಯೂಮ್ ಸಿಸ್ಟಮ್. ಅದು ಹೇಗೆ ಅಂದ್ರೆ ಒಂದ್ ಕಡೆ ಪಂಪ್ ಕನೆಕ್ಟ್ ಮಾಡಿದೀನಿ. ಪಂಪ್ ಕನೆಕ್ಟ್ ಮಾಡಿದ್ರೆ ಎಲ್ಲದಕ್ಕೂ ಅದು ನಮ್ಮ ಒಂದೇ ವ್ಯಾಕ್ಯೂಮ್ ಅಲ್ಲಿ ಹಾಲ್ ಕರಿಯುತ್ತೆ. ಹಾಲ್ ಕರೆದ್ಬಿಟ್ಟು ಒಂದು ಕ್ಯಾನಲ್ ಕಲೆಕ್ಟ್ ಆಗುತ್ತೆ. ಕ್ಯಾನಲ್ ಕಲೆಕ್ಟ್ ಮಾಡ್ಬಿಟ್ಟು ನಾವು ಅಲ್ಲಿ ಇದನ್ನ ಮಾಡ್ತೀವಿ. ನಮ್ದೇ ಓನ್ ಟೆಸ್ಟಿಂಗ್ ಸೆಂಟರ್ ಎಲ್ಲ ಮಾಡ್ಕೊಂಡಿದೀವಿ ಅದನ್ನ. ನೀವೇ ಟೆಸ್ಟಿಂಗ್ ಸೆಂಟರ್ ಎಲ್ಲ ನಿಮ್ದೇ ಸರ್? ಅದೆಲ್ಲ ನಮ್ದೇ. ಇದೆಲ್ಲ ಈ ಡಾಕ್ಟರ್ ಯಾರು ಬಂದ್ ಹೋಗ್ತಾರ ಸರ್ ಅಲ್ಲಿ? ಆಗ್ತಾ ಇದೀವಿ. ಇವಾಗ ನಮ್ದು ಅಂತ ಓನ್ ಅಂತ ಹೇಳಿದ್ನ ಸ್ವಲ್ಪ ಮಾಡಿದೀನಿ. ಇದು ಅದೆಲ್ಲ ಓಪನ್ ಮಾಡಿಲ್ಲ. ಈಗ ಡೈಲಿ ಇದಕ್ಕೆ ಫುಡ್ ಯಾವ ತರ ಇರುತ್ತೆ ಸರ್? ಸರ್ ನಾನು ಹೇಳ್ದಾಗೆ ನಾನು ಬಿಯರ್ ವೇಸ್ಟ್ ಅನ್ನೋದು ಟ್ರೈ ಮಾಡಿದೀನಿ. ಎಲ್ಲಾ ರೈತರಿಗೂ ಒಂದು ವಿನಂತಿ, ಹಾಕ್ಬೇಡಿ, ಮೋಸ ಹೋಗ್ತೀರಾ. ಯಾರೋ ಒಬ್ರು ದುಡ್ಡಿನ ಆಸೆ, ಬಿಸ್ನೆಸ್ಗೋಸ್ಕರ ನಮ್ಮ ಹಸುಗಳನ್ನ ತಂದು ಹಾಳು ಮಾಡ್ತಾರೆ. ಬೇಡ. ಇಮಿಡಿಯೇಟ್ ಆಗಿ ಹಾಲು ಡಬಲ್ ಆಗುತ್ತೆ, ಬಟ್ ಹಸುಗಳು ಹಾಳಾಗುತ್ತೆ.
ನಂದು ಇದು 15 ಲೀಟರ್ ಕೊಡೋದು ಸರ್, ಪಾಪ ಇದ್ದಕ್ಕಿದ್ದಂಗೆ ವೀಕ್ ಆಗ್ಬಿಡ್ತು. ಬಟ್ ಅಷ್ಟು ವೀಕ್ ಇದ್ರು ನನ್ ಒಂದು ಹೊತ್ತಿಗೆ 15 ಲೀಟರ್ ಕೊಡೋದು. ನನ್ ಫೀಡ್ ತಿನ್ಲಿಲ್ಲ ಅಂದ್ರೂ 15 ಲೀಟರ್ ಕೊಡುತ್ತೆ ಸರ್. ನಂಬ್ತಿರೋ ಇಲ್ಲ. ಈ ಹಸುನ ಬಾಲ ಕಟ್ಟಾಗಿದೆ. ಬಾಲ ಇಲ್ಲ ಸರ್, ಇದು ಬಾಲ ಇಲ್ಲ, ಕಟ್ಟಾಗಿದೆ ಅಂದ್ಬಿಟ್ಟು ಯಾರೋ ಒಬ್ರು ಸರ್ ಇದು ಬಾಲ ಬೇಡ ಅಂದ್ಬಿಟ್ಟು ವಾಪಸ್ ಕೊಟ್ರು. ಬಟ್ ನನಗೆ ಅದೃಷ್ಟ ಹೋಲಿತ್ತು. ಇದನ್ನೇ ನಿಮ್ಗೆ ಅದೃಷ್ಟ ಲಕ್ಷ್ಮಿ ಅಂತ. ನನಗೆ ಅದೃಷ್ಟ ಲಕ್ಷ್ಮಿ ಇದು. ಅಣ್ಣ ಹಸುಗಳು ಇಷ್ಟು ನೀಟಾಗಿದಾವೆ, ಮೇಂಟೆನೆನ್ಸ್ ಯಾವ ತರ ಇರುತ್ತೆ ಹಸುಗಳದ್ದು? ನೀಟಾಗಿದೆ. ಇಲ್ಲ, ಡೈಲಿ ಹಸುಗಳು ವಾಶ್ ಮಾಡಿಸ್ತೀನಿ. ಡೈಲಿ ಅಣ್ಣ? ಡೈಲಿ ವಾಶ್ ಮಾಡಿಸೋದ್ರಿಂದ ನಮ್ಗೂ ಒಂಥರ ನೆಮ್ಮದಿ. ನೋಡ ಅದು ನೋಡಿ ಹೆಂಗೆ ಎಷ್ಟಿದು ಮಾಡುತ್ತದ. ಇಷ್ಟದವ್ರು ಅಲ್ಲಿ ಕೂತಿದ್ರಲ್ಲ, ಅವ್ರಿಗೊಂಥರ ಡೈಲಿ ನಾನು ಬಂದಾಗೆಲ್ಲ ಒಂದು ವಾರಕ್ಕೊಂದ್ಸತಿ ಬರ್ತೀನಲ್ಲ, ಅದಕ್ಕೊಂದು ಬೆಲ್ಲ ಒಂದು ಬಾಳೆಹಣ್ಣು ನನ್ನ ಕಡೆಯಿಂದ ಟ್ರೀಟ್ ಅವಕ್ಕೆ. ಒಂದು ವಾರಕ್ಕೊಂದೊಂದು ನಾನು ಬರ್ಬೇಕಾದ್ರೆ ತಗೊಂಡ್ಬಿಡ್ತೀನಿ ಬೆಂಗಳೂರಿಂದ. ಒಂದು ನೋಡಿ, ವಾರಕ್ಕೊಂದು ಬಾಳೆಹಣ್ಣು ಒಂದು ಬೆಲ್ಲ ಕೊಟ್ರೆ ಹಸುಗಳು ಚೆನ್ನಾಗಿರುತ್ತೆ, ಹೆಲ್ತಿ ಆಗಿರುತ್ತೆ. ಏನ್ ಕಾರಣ? ನನಗೂ ಯಾರೋ ಒಬ್ರು ಈ ತರನೇ ಹೇಳಿದ್ರು, ಒಬ್ರು ಅನುಭವಸ್ಥರು. ನಾನು ಹೆಂಗೆ ಅಂದ್ರೆ ಎಲ್ಲಾರ ಹತ್ರನು ಕೇಳ್ತಾ ಇರ್ತೀನಿ, ಏನ್ ಬೇಕು ಅದನ್ನ ತಗೊಂತೀನಿ, ಎಲ್ಲಾನು ತಗೊಳಲ್ಲ. ನನಗೆ ಯಾವ್ದು ಬೇಕೋ, ಏನ್ ಸೂಕ್ತ ಅನ್ಸುತ್ತೋ ಅದ್ರ ಪ್ರಕಾರವಾಗಿ ಹಸುಗಳಿಗೆ ಏನು ಉಪಯೋಗ ಆಗುವಂತದ್ದು ಆತರ ಅಷ್ಟೇ. ಆಮೇಲೆ ಇದ್ರೇನ ಈ ಟೆಕ್ನಿಕ್ಗಳು ಅವೆಲ್ಲ ಏನಿಲ್ಲ ಸರ್. ಸಿಂಪಲ್ ಆಗಿ ಹಸುಗಳನ್ನ ಒಂದ್ ಒಳ್ಳೆ ಆರೈಕೆ ಮಾಡಿ ಅಷ್ಟೇ. ಒಂದು ಒಳ್ಳೆ ಹಸಿರು ಮೇವು, ಆಮೇಲೆ ಯಾವಾಗ್ಲೂ ಹಸಿರು ಮೇವು ಕೊಟ್ರು ಸ್ವಲ್ಪ ಉಚ್ಕೊಳ್ಳುತ್ತೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಒಣಗಿದ ಮೇವು ಕೊಟ್ರೆ ನೀರು ಕುಡಿಯುತ್ತೆ, ಒಳ್ಳೆ ಹಾಲನ್ನು ಚೆನ್ನಾಗಿ ಬರುತ್ತೆ. ನೀವು ಆ ಮೇವು ಈ ಮೇವು ಅಂತ ಏನಿಲ್ಲ, ಮೆಕ್ಕೆಜೋಳ ಕೊಟ್ರೆ ಸ್ವಲ್ಪ ಹಾಲು ಬಾಳ ಬರುತ್ತೆ ಅಷ್ಟೇ. ಮೆಕ್ಕೆಜೋಳ ಬಟ್ ಎಲ್ಲರೂ ಒಂಥರ ಮೆಕ್ಕೆಜೋಳ ಒಂಥರ ಬಾಡೂಟ ಇದ್ದಂಗೆ. ಅವಕ್ಕೆ ದಿನ ಬಾಡೂಟ ಕೊಡಕ್ ಆಗಲ್ಲ, ಮೆಕ್ಕೆಜೋಳ ಎಲ್ಲಿಂದ ತರ್ತೀರ? ಸೊ ಅದಕ್ಕಂತಾನೆ ನೇಪಿಯರು ಅವೆಲ್ಲ ಹಾಕೊಂಡಿರ್ತೀವಿ. ಅದು ಬಿಟ್ರೆ ಇನ್ನೇನ್ ಫೀಡ್ ಒಂದು 7 ತಿಂಗಳು ಫೀಡ್ ಕೊಡ್ತಾನೆ ಇರ್ತೀವಿ. ನಾರ್ಮಲ್ ಆಗಿ ನಮ್ಗೆ ತೋರಿಸ್ತೀನಿ ಆಮೇಲೆ. ನಮ್ದು ಚಕ್ಕೆ ಬೂಸ, ಆಮೇಲೆ ರವೆ ಬೂಸ, ಆಮೇಲೆ ಪೆಲೆಟ್, ಕಾಟನ್ ಇಂಡಿ ಎಲ್ಲ ಮಿಕ್ಸ್ ಆಗಿರುತ್ತೆ, ಅದು ಫೀಡ್ ಬರುತ್ತೆ. ಸೊ ನಮ್ದು ದಿನ ಒಂದು 5 ರಿಂದ 6 ಚೀಲ ಹೋಗುತ್ತೆ, ಒಂದ್ ಹೊತ್ತಿಗೆ 3 ಚೀಲ ಹೋಗುತ್ತೆ. ಸೊ ನನಗೆಲ್ಲ ನಾನು ಬಲ್ಕ್ ಆಗಿ ತಗೊಳ್ಳೋದ್ರಿಂದ ಸ್ವಲ್ಪ ವರ್ಕೌಟ್ ಆಗ್ತಾ ಇದೆ. ಒಂದ್ ಚೀಲ ಎಷ್ಟು ಕೆಜಿ ಇರುತ್ತೆ? ಒಂದು 50 kg ಇದೆ. 1 kg. ಬಟ್ ಅದನ್ನ ನೀರಲ್ಲಿ ನೆನ್ಸಿಟ್ಬಿಟ್ಟು ಡೈಲಿ ಮಿನರಲ್ ಮಿಕ್ಸ್ಚರ್ಸ್ ಕೊಡ್ತೀವಿ ಹಸುಗಳು. ಆಮೇಲೆ ಇನ್ನೊಂದು ಪ್ರತಿ ಎಲ್ಲಾ ನಂದು ಹಳೆ ವಿಡಿಯೋಸ್ ಎಲ್ಲ ಹೇಳಿದ್ದೆ, ಸುಣ್ಣದ ನೀರು. ಸುಣ್ಣದ ನೀರು ಹಸುಗಳಿಗೆ ತುಂಬಾ ಅವಶ್ಯಕತೆ. ನನ್ ತುಂಬಾ ಜನ ಫೋನ್ ಮಾಡಿ ಕೇಳ್ತಿದ್ದಾರೆ, ಮಾಡಿ ಏನಿಲ್ಲ ನಿಮ್ಗೊಂದು ತೋರಿಸ್ತೀನಿ. ನಾವ್ ಇವಾಗ ಸುಣ್ಣ, ನಮ್ದು ಎಲೆ ಅಡಿಕೆಯಲ್ಲಿ ಏನಕ್ಕೆ ಸುಣ್ಣ ಹಾಕೊಂತೀವಿ? ಮೊದ್ಲಿಂದಾನೇ ದೊಡ್ಡವ್ರು ಏನಕ್ಕೆ ಹಾಕ್ತಾ ಇದ್ರು ಅಂದ್ರೆ ನಮ್ ಬಾಡಿಯಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಬಿಲ್ಡ್ ಆಗ್ಲಿ ಅಂತ. ಹಸುಗಳು ಡೈಲಿ ಔಟ್ಪುಟ್ ಅಷ್ಟೇ ಕ್ಯಾಲ್ಸಿಯಂ ಕೊಡುತ್ತೆ, ಅದಕ್ಕೆ ನಾವು ಡೈರೆಕ್ಟ್ ಸುಣ್ಣ ಕೊಡ್ತಾ ಇಲ್ಲ. ಸುಣ್ಣದ ನೀರು, ತಿಳಿ ನೀರು ಮೇಲ್ ಬಂದಿರುತ್ತೆ. ಇಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೀನಿ, ಇಲ್ಲಿದೆ ನೋಡಿ. ಎಷ್ಟು ಟೈಮ್ ಕೊಡ್ತೀರಣ್ಣ ಸುಣ್ಣದ ನೀರು? ಸುಣ್ಣದ ನೀರು ಒಂದ್ ಹೊತ್ತು ಕೊಡ್ತೀರಣ್ಣ? ಬೆಳಗ್ಗೆ ಹೊತ್ತು. ನೋಡಿ ಇವಾಗ ಇದು ಸುಣ್ಣದ ನೀರು, ಇದು ಸುಣ್ಣದ ನೀರು. ಇದ್ರಲ್ಲಿ ಏನಿಲ್ಲ, ತಿಳಿ ನೀರೇ. ಸ್ವಲ್ಪ ಸುಣ್ಣ ಮಿಕ್ಸ್ ಮಾಡಿರ್ತೀರಾ? ಇಲ್ಲ, ಕೆಳಗಡೆ ಇರೋದೆಲ್ಲ ಸುಣ್ಣನೆ. ಕೆಳಗಡೆ ಇರೋದು ಸುಣ್ಣ. ಅದನ್ನ ತಿಳಿ ಎಲ್ಲ ಡೆಪಾಸಿಟ್ ಆಗುತ್ತೆ ಕೆಳಗಡೆ. ಈ ತರ ಮೇಲ್ ತಿಳಿ ನೀರು ಬಂದಿರುತ್ತೆ. ತಿಳಿ ನೀರು ಮಾತ್ರ ಆಗ್ಬೇಕು. ನೋಡಿ ನನ್ನ ಕೈನು ಅವೆಲ್ಲ ಒಂಥರ ಚಟ ಅನ್ನತ್ತೆ. ಹಸುಗಳಿಗೆ ಕ್ಯಾಲ್ಸಿಯಂ ನೀರು ತುಂಬಾ ಅವಶ್ಯಕತೆ ಇದೆ. ಇದನ್ನ ಕೇಳಿ ನೋಡಿ, ಇದನ್ನ ಗುಜರಾತ್ ಕಡೆ ಎಲ್ಲ ತುಂಬಾ ಫಾಲೋ ಮಾಡ್ತಾರೆ. ಇದಕ್ಕೆಲ್ಲ ಏನಕ್ಕೆ ಮತ್ತೆ ಗೋನ್ಗೆಗೆಲ್ಲ ಮೊದ್ಲೆಲ್ಲ ಸುಣ್ಣ ಬಳಿತಾ ಇದ್ರು, ಹಸುಗಳು ನೆಕ್ತಾ ಇರುತ್ತೆ, ಸುಣ್ಣ ಇದಾಗ್ಲಿ ಒಂಥರ ಡಿಸ್ಇನ್ಫೆಕ್ಟೆಂಟ್, ಕ್ಯಾಲ್ಸಿಯಂ ಬರ್ಲಿ ಅಂತ ಸುಣ್ಣ ಒಂಥರ ಡಿಸ್ಇನ್ಫೆಕ್ಟೆಂಟ್ ಇದ್ದಂಗೆ. ನಿಮ್ಗೆ ಯಾವ್ದು ರೋಗಗಳು ಬರಲ್ಲ. ಅಕಸ್ಮಾತ್ ಜಂತುಗಳು, ಆಮೇಲೆ ಫೀಡ್ ಅಲ್ಲೂ ಅಲ್ಲೂ ಇಲ್ಲೂ ಮೇವಲ್ಲೂ ಎಲ್ಲರೂ ಹುಳ ಬಂದಿರುತ್ತೆ. ಜಾನುವಾರುಗಳೆಲ್ಲ ಎಲ್ಲರೂ ತಿಂದೇ ಇರುತ್ತೆ. ಸೊ ಹೊಟ್ಟೆಯಲ್ಲೂ ಏನು ಪ್ರಾಬ್ಲಮ್ ಆಗ್ಲಿಲ್ದಿರೋ ತರ ಒಂದು ನಾರ್ಮಲ್ ಇದಷ್ಟೇ. ಇವಾಗ ತಿಳಿ ನೀರು ಹಾಕಿರ್ತಾರೆ, ಇದನ್ನ ಮಾಡ್ತಾರೆ. ಇವಾಗ ನೀರ್ ಇದ್ರಲ್ಲಿ ಹಾಕಿದ್ರಲ್ಲ, ಸಾಯಂಕಾಲ ಬಂದ್ಬಿಟ್ಟು ಫೀಡ್ ಹಾಕ್ತಾರೆ. ಇವಾಗೆಲ್ಲ ಕ್ಲೀನ್ ಮಾಡಿದ್ದಾರೆ ಡ್ರಮ್ಸ್. ಈ ಸಿಸ್ಟಮ್ ಎಲ್ಲಿಂದ ಕತ್ತಣ? ಇಲ್ಲಿ ನೀರೆಲ್ಲ ಕ್ಲೀನ್ ಆಗಿ ಹೋಗುತ್ತೆ ಇಲ್ಲೆಲ್ಲ? ಇದು ಸುಮ್ನೆ ನಮ್ಮ ಇವ್ರು ನಾರ್ತ್ ಅವ್ರು ಕೆಲಸ ಮಾಡ್ತಾರಲ್ಲ, ಫಸ್ಟ್ ನಾವು ಬಕೆಟ್ ಅಲ್ಲಿ ಏನೇನೋ ಮಾಡ್ತಾ ಇದ್ವಿ, ಅವ್ನ್ ತೊಳೆಯೋದಕ್ ಆಗ್ತಾ ಇರ್ಲಿಲ್ಲ. ಸರ್ ಅವರೇ ಬಂದಾಗ, ಸರ್ ಈ ತರ ಐಡಿಯಾ ಮಾಡೋಣ, ಇಷ್ಟ 40 ಹಸುಗಳನ್ನ ಒಂದೇ ಸತಿ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಈ ತರ ಮಾಡೋದ್ರಿಂದ ಅದಕ್ಕೂ ಒಂಥರ ಕ್ಲೀನ್ ಆಗಿರುತ್ತೆ, ಅವ್ರವ್ರ ಜಾಗ ಇರುತ್ತೆ. ಇದೊಂಥರ ಐಡಿಯಾ ಚೆನ್ನಾಗಿದೆ ಇದು. ನೋಡಿ, 2 ಕಡೆಯಿಂದ ಫ್ರೆಶ್ ಆಗಿ ನೀರ್ ಬಂದ್ಬಿಡುತ್ತೆ, ಬರ್ತಾ ಇರುತ್ತೆ.
ಈಗ ನಾನು ಅವಾಗ್ಲೂ ನೋಡ್ದೆ ನೋಡಿ ನಂದು ಇದ್ರಲ್ಲಿ ಎಲ್ಲೂ ಹೌದೌದು ಇದ್ರಲ್ಲಿ ಫುಲ್ ನೀಟ್ನೆಸ್ ಆಗಿದೆ, ಇಲ್ಲಿ ಏನು ಕೊಳೆಗಿಳೆ ಅಂತಕ್ಕಂಥದ್ದು ಏನು ಇರಲ್ಲ. ಆಮೇಲೆ ಒಂದ್ ಹನಿ ಗಂಜಳ ವೇಸ್ಟ್ ಆಗಲ್ಲ, ಒಂದ್ ಹನಿ ತೊಳೆದಿರೋ ನೀರ್ ವೇಸ್ಟ್ ಆಗಲ್ಲ. ಹೌದು. ಈಗ ನೀವು ಇಲ್ಲಿ ತೊಳೆದಿರೋ ನೀರಲ್ಲಿ ಎಲ್ಗೆ ಹೋಗುತ್ತೆ ಸರ್? ಅದು ಇದನ್ ಮಾಡಿದೀನಿ ಅಂತ ಹೇಳಿದ್ನಲ್ಲ ಸರ್, ಯಾವ್ದು ಹೊಂಡ ತರ ಮಾಡಿದ್ರೆ, ಕೃಷಿ ಹೊಂಡ ತರ ಮಾಡಿದೀವಿ. ಅದ್ರಿಂದ ನಾವು ಸಬ್ಮರ್ಸಿಬಲ್ ಪಂಪ್ ಇಟ್ಬಿಟ್ಟು ಅದ್ರಿಂದ ನಾವು ಮೇವುಗಳಿಗೆಲ್ಲ ಇದನ್ನ ಮಾಡ್ತೀವಿ. ಯಾಕಂದ್ರೆ ಅದು ಒಂಥರ ಬೇಗ ಬರುತ್ತೆ. ನಾರ್ಮಲ್ ನಮ್ದು ಸಗಣಿ ನೀರು ಎಲ್ಲ ಮಿಕ್ಸ್ ಇರುತ್ತೆ ಅಲ್ವಾ, ಸೊ ಬೇಗ ಬರುತ್ತೆ ಸ್ವಲ್ಪ ಕ್ರಾಪ್. ಫಸ್ಟ್ ಎಷ್ಟು ಹಸುಗಳಿಂದ ಸ್ಟಾರ್ಟ್ ಮಾಡಿದ್ರೆ ನಾನು? ಸ್ಟಾರ್ಟಿಂಗ್ ನಂದು ಫಸ್ಟ್ 20 ಹಸು ಇತ್ತು, ಅಂದ್ರೆ 40 ಹಸುಗಂತಾನೆ ಶೆಡ್ ಮಾಡಿದ್ದು ನಮ್ ಪ್ಲಾನ್ ಇದ್ದಿದ್ದು. ಅದಾದ್ಮೇಲೆ ಫಸ್ಟ್ 20 ಹಸು ತಂದೆ, ಆಮೇಲೆ ಇನ್ನೊಂದು 20 ಹಸು. ಬನ್ನಿ ಅಣ್ಣ. ಟೋಟಲ್ ಹಂಗ ಡೈಲಿ ಹಂಗಂದ್ರೆ ಒಂದು 300 ಇಂದ 400 ಲೀಟರ್ ಆಗತ್ತೆ ಅಣ್ಣ. ಏರುಪೇರಿಸಿ ಒಂದೇ ನಂದು ಹೆಂಗೆ ಅಂದ್ರೆ ಒಂದಿನ 300 ಆಗುತ್ತೆ, ಒಂದಿನ 350 ಆಗುತ್ತೆ, ಒಂದಿನ 400 ಆಗುತ್ತೆ. ಅದೊಂದ್ಸತಿ ಮಳೆ ಬಂದ್ರೆ ಇದ್ದಕ್ಕಿದ್ದಂಗೆ ಡೌನ್ ಆಗ್ಬಿಡುತ್ತೆ. ಬಿಸಿಲು ಇದ್ದಷ್ಟು ಬಹಳ ಒಳ್ಳೆ ಇಳುವರಿ ಬರುತ್ತೆ. ಬಿಸಿಲು ಇದ್ದಷ್ಟು ಒಳ್ಳೆ ಇಳುವರಿ ಬರುತ್ತೆ. ಬಟ್ ಅವಾಗ ಹಾಲಿನ ರೇಟ್ ಕೊಡಲ್ಲ. ಹೌದೌದು. ಇದ್ ಹೆಂಗೆ ಅಂದ್ರೆ ಒಂಥರ ಆ ಕಡೆ ಏರಿದ್ರೆ ಈ ಕಡೆ ಕಮ್ಮಿ ಆಗುತ್ತೆ ಅಂತಾರಲ್ಲ. ಸಮ್ಮರ್ ಅಲ್ಲಿ ಪೀಕ್ ಅಲ್ಲಿ ಇದ್ದಾಗ ಹಾಲಿನ ರೇಟ್ ಕಮ್ಮಿ ಮಾಡ್ಬಿಡ್ತಾರೆ, ಚಳಿಗಾಲದಲ್ಲಿ ಹಾಲಿರಲ್ಲ, ಹಾಲಿನ ರೇಟ್ ಬಹಳ ಮಾಡ್ತಾರೆ. ಅದೇ ಬಿಸ್ನೆಸ್, ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಓವರ್ ಆಲ್ ಈಗ ಹಾಲಿಂದ ಎಷ್ಟು ಅಮೌಂಟ್ ಬರುತ್ತೆ ಸರ್? ಫಾರ್ಮ್ ಮೇಂಟೆನೆನ್ಸ್, ನಂದು ಲೋನ್ EMI, ನಾನು ಹೇಳ್ದಂಗೆ ನಾನು ಲೋನ್ ನಲ್ಲೇ ತಗೊಂಡಿರೋದು. ನನಗೆ ಯಾವ್ದೇ ತರ ಸಬ್ಸಿಡಿ ಆಗ್ಲಿ ಏನು ಬಂದಿಲ್ಲ, ಯಾಕಂದ್ರೆ ನಾವೆಲ್ಲ ಲಾರ್ಜ್ ಸ್ಕೇಲ್ ಫಾರ್ಮರ್ಸ್ ಆಗ್ಬಿಡ್ತೀವಿ. ಸೊ ನಾವೆಲ್ಲ ನಾನೇನ್ ಲೋನ್ ಏನ್ ಸಬ್ಸಿಡಿಯಲ್ಲಿ ಏನು ತಗೊಂಡಿಲ್ಲ. ನಾರ್ಮಲ್ ನಮ್ದು ಡೈರಿ ಫಾರ್ಮ್ ಲೋನಿಂಗ್ ಅಂತ ತಗೊಂಡ್ಬಿಟ್ಟು ಒಳ್ಳೆ ಸ್ವಲ್ಪ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟ್ ಸಿಕ್ಕಿದೆ. ಬಟ್ ಎವ್ರಿ ಫಸ್ಟ್ ನಾವು ಬಂದ ತಕ್ಷಣ EMI ಪೇ ಮಾಡಿ ಆದ್ಮೇಲೆ ನನಗೆ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಬೇಕಾದ್ರೆ ನಾನು ಹೇಳ್ದಲ್ಲ, ನಾನು ಎಂಪ್ಲಾಯ್, ನನ್ನ ಅರ್ನಿಂಗ್. ಬಟ್ ಇದನ್ನ ಬಿಡಬಾರ್ದು. ಇದಕ್ಕೆ ಫಸ್ಟ್ ಏನ್ ಬೇಸಿಕ್ ನೀಡ್ಸ್ ಆದ್ಮೇಲೆನೆ ಅದು ಎಂಪ್ಲಾಯೀಸ್ ಯಾವಾಗಾದ್ರೂ ವರ್ಷದಲ್ಲಿ 1 ತಿಂಗಳು ಮೇಲ್ ಬರುತ್ತೆ, ಇಲ್ಲ ಅಂದ್ರೆ ಕಮ್ಮಿ. ಯಾಕಂದ್ರೆ ಮೇವ್ ಕಮ್ಮಿ ಆದಾಗ ಕೊಂಡ್ಕೋತೀನಿ ನಾನು. ಇಲ್ಲಿ 10-12 ಎಕರೆ ಮೇವ್ ಹಾಕಿದ್ರು ಒಂದ್ಸತಿ ಕಮ್ಮಿ ಬಂದ್ಬಿಡುತ್ತೆ, 1 ತಿಂಗಳಿಗಾಗೋಷ್ಟು ಕಮ್ಮಿ ಬಂದ್ಬಿಡುತ್ತೆ. ಆ ಟೈಮಲ್ಲಿ ಎಲ್ಲರೂ ಮೇವ್ ಹೊರಗಡೆ ಕೊಂಡ್ಕೊಂಡಾಗ ಸ್ವಲ್ಪ ಹೊರೆ ಆಗುತ್ತೆ. ಅದು ಬಿಟ್ರೆ ಇನ್ನೇನಿಲ್ಲ. ಲೇಬರ್ ಸಪೋರ್ಟ್ ಯಾವ ತರ ಇದೆ ಸರ್? ಲೇಬರ್ಸ್ ನನಗೆ ಸಪೋರ್ಟ್ ಇರೋದಕ್ಕೆ ನಾನು ಇದೀನಿ ಇವಾಗ ನಿಮ್ ಮುಂದೆ ಸಂತೋಷವಾಗಿ ಮಾತಾಡ್ತೀನಿ ಅಂದ್ರೆ ರೀಸನ್ ಅವರೇ. ಅವ್ರದ್ದು ರೊಟೇಷನ್ ಹೆಂಗಿರ್ತಾನ ಡೈಲಿ? ಅವ್ರದ್ದು ರೊಟೇಷನ್ ಅದೇ ಹೇಳಿದ್ನಲ್ಲ, ಬೆಳಿಗ್ಗೆ ಅವರಿಗೆ ಇನ್ನೊಂದು ಮಧ್ಯಾಹ್ನ ಹೊತ್ತು ಒಳ್ಳೆ ರೆಸ್ಟ್ ತಗೋತಾರೆ. ಪಾಪ ಅವರು ಬೆಳಿಗ್ಗೆ 3:30-4 ಗಂಟೆಗೆ ಎದ್ದಿರ್ತಾರೆ ಡೈಲಿ ಅಣ್ಣ, 4 ಗಂಟೆಗೆ. ಬಟ್ ಅವ್ರು ಏನಂದ್ರೆ ಕಾಂಪೌಂಡ್ ಒಳಗಡೆ ಏನಿದೆ ಕೆಲಸ ಮಾಡ್ತಾರೆ. ಮೇವ್ ಕಡಿ ಅಂದ್ರೆ ಎಲ್ಲ ಕಡಿಯೋದಿಲ್ಲ, ಅದಕ್ಕೆಲ್ಲ ಲೋಕಲ್ ಇದ್ರ ಮೇಂಟೆನೆನ್ಸ್ ತುಂಬಾ ಆಗಿರುತ್ತೆ. ಇದ್ರ ಮೇಂಟೆನೆನ್ಸ್ ಇರುತ್ತೆ. ಆಮೇಲೆ ಯಾರು ಹಸುಗಳಿಗೆ ಏನಾಯ್ತು ಅಂದ್ರೆ ಅವರೇ ಇಂಜೆಕ್ಷನ್ಸ್ ಕೊಡ್ತಾರೆ. ಡಾಕ್ಟರ್ ಬಂದಾಗೆಲ್ಲ ನೋಡ್ಕೊಂಡಿರ್ತಾರೆ, ಅವರೇ ಕೊಟ್ಟು ಹೋಗ್ತಾರೆ. ಸೊ ಅದಕ್ಕೆಲ್ಲ ಇಮಿಡಿಯೇಟ್ ಆಗಿ ಅವ್ರವ್ರೆ ಮೆಡಿಸಿನ್ ಯಾವ್ದು ಟ್ಯಾಬ್ಲೆಟ್ ಅಂತ ಗೊತ್ತಿರುತ್ತೆ, ಅವರೇ ನೋಡ್ಕೊಂಡ್ಬಿಟ್ಟು ಕೊಟ್ಬಿಡ್ತಾರೆ. ಅದಕ್ಕೊಂದು ಪೈಪ್ ತರ ಏನೋ ಮಾಡ್ಕೊಂಡಿದ್ದಾರೆ. ಡೈರೆಕ್ಟ್ ಆಗಿ ಒಂದಿಷ್ಟು ವೇಸ್ಟ್ ಆಗಲ್ಲ ಮೆಡಿಸಿನ್. ಲೂಸ್ ಮೋಷನ್ ಆಗ್ಬಿಟ್ರೆ ಹಾಲು ವೇಸ್ಟ್ ಆಗುತ್ತೆ ಸರ್? ಹಾಲು ಉತ್ಪತ್ತಿ ಕಮ್ಮಿ ಆಗುತ್ತೆ. ಹಸುಗಳಿಗೆ ನಮ್ಗೆ ಒಂಥರ ಏನಾದ್ರು ಬಾಡಿಯಲ್ಲಿ ಲೂಸ್ ಮೋಷನ್ಸ್ ಆದಾಗ ಬಾಡಿಯಲ್ಲಿ ಕಮ್ಮಿ ಆಗಲ್ವಾ, ಅದೇ ತರಾನೇ ಅದಕ್ಕೂ. ಅದು ಒಂದೊಂದು 400-500 kg ತೂಕ ಇರುತ್ತೆ ಸರ್ ಒಂದೊಂದು. ಡೈಲಿ ಇದು ಗೊಬ್ಬರ ಏನ್ ಮಾಡ್ತೀರಾ ಸರ್? ಗೊಬ್ಬರ ಎಲ್ಲ ನಾನು ಇವಾಗ ಕಲೆಕ್ಟ್ ಮಾಡಿದೀನಿ, ಯಾರಿಗೂ ಸೇಲ್ ಮಾಡಿಲ್ಲ. ಇತ್ತೀಚೆಗೆ ಯಾರಿಗೋ ಇವ್ರಿಗೆ ಏನಂತಾರೆ ಎರೆಹುಳ ಗೊಬ್ಬರ ಮಾಡ್ತಾರಲ್ಲ, ವರ್ಮಿ ಕಾಂಪೋಸ್ಟ್ ಮಾಡೋರ್ಗೆ ಮಾತಾಡಿದೀನಿ. ಬಟ್ ಅವರು ನೆಕ್ಸ್ಟ್ ವೀಕ್ ಅಲ್ಲಿ ಬರ್ತೀನಿ ಅಂತ ಹೇಳಿದಾರೆ. 1 kg ಗೆ 2 ರೂಪಾಯಿ ತರ ಅವರೇ ತಗೊಂಡ್ ಹೋಗ್ಬಿಡ್ತಾರೆ. ಡೈಲಿ ಎಷ್ಟು ಗೊಬ್ಬರ ಆಗುತ್ತೆ ಸರ್ ಟೋಟಲ್? ಡೈಲಿ 1 ಟ್ರ್ಯಾಕ್ಟರ್ ಲೋಡ್ ಆಗುತ್ತೆ ರೀ, ಪಕ್ಕ ಆಗುತ್ತೆ. 40 ಹಸು ನಿಮಗೆ ಏನಿಲ್ಲ ಅಂದ್ರೆ ಒಂದೊಂದು ಹಸು ಒಂದು 20 kg ಗೊಬ್ಬರ ಆಗುತ್ತೆ ಅನ್ಕೊಳ್ಳಿ ದಿನಕ್ಕೆ. 20 × 40 800 kg. 800 × 2 ರೂಪಾಯಿ ಎಷ್ಟಾಯ್ತು? 1600 ರೂಪಾಯಿ ಇಂಡೈರೆಕ್ಟ್ ಆಗಿ ನಿನ್ ಇನ್ಕಮ್ ಬರುತ್ತೆ, ನಮ್ಗೆ ಗೊತ್ತಿಲ್ಲಾರ್ದಂಗೆ ಬರುತ್ತೆ. ಬಟ್ ಅದನ್ನ ಪೇಷನ್ಸ್ ಇರ್ಬೇಕು. 1600 ರೂಪಾಯಿ ಎತ್ತ ಹಾಕ್ಸೋದಕ್ಕೆ ಎಲ್ಲ ಸರಿ ನಿಂಗೆ ಒಂದು 100 ರೂಪಾಯಿ ಹೋದ್ರು ದಿನ 1500 ಅಂತ ಉಳಿಯುತ್ತೆ. ನಿನ್ಗೆ ಹಾಲಲ್ಲಿ ದುಡಿಯೋದು ಬೇಡ, ಇಂಡೈರೆಕ್ಟ್ ಆಗಿ ಬರ್ತಾ ಇರುತ್ತೆ. ಜನ ಅದನ್ನ ಕನ್ಸಿಡರ್ ಮಾಡಲ್ಲ, ಗೊಬ್ಬರ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ತುಂಬಾ ಉಳಿತಾಯ ಇದೆ ಅದ್ರಲ್ಲಿ. ಇನ್ನು ನೀವು ಗಂಜಿ ಎಲ್ಲ ಸೆಗ್ರಿಗೇಷನ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆ ಡಿಮ್ಯಾಂಡ್ ಇದೆ. ಬೆಂಗಳೂರಲ್ಲೆಲ್ಲ ನಂಬ್ತಿರೋ ಇಲ್ಲ, 20 ರೂಪಾಯಿ ಕೊಟ್ಬಿಟ್ಟು ಒಂದು ಸಣ್ಣ ಬಾಟಲ್ ತಗೊಂಡ್ ಬರ್ತಾರೆ. ಅಂದ್ರೆ ನಿಮ್ ಪ್ರಕಾರ ಈ ಫೀಲ್ಡ್ ಅಲ್ಲಿ ಸರ್ ಎಲ್ಲ ಈ ಹಸುವಿಂದ ಏನು ವೇಸ್ಟೇಜ್ ಅಂತ ಇಲ್ಲ, ಎಲ್ಲಾನು ಯೂಸ್ಫುಲ್ ಇದೆ. ಮತ್ ಮಾಡ್ಕೋಬೇಕು ನಾವು. ಅದಕ್ಕೆ ಕಾಮೋದಿನ ಅಂತ ಅನ್ನೋದು. ಸರ್ ಒಂದ್ ಹಸುವಿನ ಚಿತ್ರ ಇರುತ್ತೆ, ನೀವೆಲ್ಲರೂ ನೋಡಿರ್ಬೋದು, ವಿಡಿಯೋದಲ್ಲಿ ಹಾಕಿ ಅದನ್ನ. ಒಂದು ಬಾಡಿ ಒಂದು ಫೋಟೋ ಇದೆ,
ಅಷ್ಟ ದೇವತೆಗಳು ಇರ್ತಾರಂತೆ ಇದ್ರಲ್ಲಿ. ಕಣ್ಣತ್ರ ಅದೊಂದು ಯಾವ್ದೋ ಒಂದು ಫೋಟೋ ನೀವು ನೋಡಿರ್ತೀರ, ನೆನಪಿಲ್ಲ, ನಮ್ಮ ಸಗಣಿ ಹತ್ರನೂ ಒಂದಿರುತ್ತೆ, ಬಾಲದಲ್ಲಿ ಒಂದಿರುತ್ತೆ. ಅಷ್ಟು ದೇವತೆಗಳಿರೋ ಒಂದು ಹಸುವಲ್ಲಿ ಏನೂ ನಿನಗೆ ಇದನ್ನ ಮಾಡಬಾರ್ದು. ಬಟ್ ಏನಂದ್ರೆ ನಮ್ಮ ಹತ್ರ ಒಂದು ಎಷ್ಟು ಸೂಲ್ವರೆಗೂ ಇರುತ್ತೆ, ಒಂದು ಫಾರ್ ಎಕ್ಸಾಂಪಲ್ ಒಂದು 18 ವರ್ಷದವರೆಗೂ ಇರುತ್ತೆ ಹಸು. ಒಂದು 16 ವರ್ಷದವರೆಗೂ ಹಾಲು ಕೊಡುತ್ತೆ. ಫಸ್ಟ್ 2 ವರ್ಷ ಕೊಡಲ್ಲ, ಲಾಸ್ಟ್ಗೆ ಒಂದು 2 ವರ್ಷ ಕೊಡಲ್ಲ. ಬಟ್ ಒಂದು 14 ವರ್ಷ ನಿಮ್ಗೆ ಹಾಲು ಕೊಡುತ್ತೆ. 14 ವರ್ಷದಲ್ಲಿ ನೀನ್ ಒಳ್ಳೆ ಸೆಮೆನ್ ಮೇಂಟೈನ್ ಮಾಡಿದ್ರೆ ಒಂದು 10 ಕರುಗಳು ಕೊಡುತ್ತೆ ಅದ್ರ ಜೀವಿತಾವಧಿಯಲ್ಲಿ. 10 ವರ್ಷ ಹಾಲು ಕೊಡುತ್ತೆ. ಅದೇ ನಾವೊಂದು ಈಗ ಆಕಳ ತಗೊಂಬರ್ಬೇಕಂದ್ರೆ ಏನಿಲ್ಲ ಅಂದ್ರೆ ಒಂದು 60. ಸರ್ ನಾನು ಇವಾಗ್ಲೇ ಹೇಳ್ತೇನಲ್ಲ, 70,000 ಎಲ್ಲಿ ಸರ್ ತಗೊಂಬನಿ, ನಾನೇ ತಗೊಂತೀನಿ. ₹1,00,000 ಇಲ್ದಂಗೆ ಹಸು ಸಿಗ್ತಾ ಇಲ್ಲ ಈಗ. ₹1,00,000 ಇಲ್ದಂಗೆ ಹಸುವೇ ಇಲ್ಲ ಈಗೆಲ್ಲ. ಅಂದ್ರೆ ನಿಮ್ದು ಆಲ್ಮೋಸ್ಟ್ ಈಗ ಅಂದ್ರೆ ಈ ಕಡೆ ಹಸುಗಳು ಎಲ್ಲ 1.25 ಲಕ್ಷ ಕೊಟ್ಟು ನಾನು ತಗೊಂಡು 1.25 ಲಕ್ಷ ಸರ್. ಇದು ಅದ್ರ ಬಿಲ್ಸು ಇದೆ. ನಂದು ಲೋನ್ ಮಾಡ್ದಾಗ, ಯಾಕಂದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಅಲ್ವಾ ನಾವ್ ಇದನ್ ಮಾಡಿದ್ದು, ಎಲ್ಲ ಹತ್ರ ಬಿಲ್ಸ್ ಇದೆ. 1.25 ಲಕ್ಷ ಇಲ್ದಂಗೆ 10 ಕೊಡ್ತು ಅಂದ್ರೆ 10 ಕರುಗಳು ಕೊಡ್ತಂದ್ರೆ 2 ವರ್ಷ ನನಗೆ ಇವಾಗ ಕರುಗಳೇ 1-30-40 ಸಾವಿರ ರೂಪಾಯಿ ಕೇಳ್ತಾರೆ. ನಾನು ಕೊಡಲ್ಲ ಅಂತ ಹೇಳಿದೆ. ಕರುಗಳು ಯಾಕೆ ಅಂದ್ರೆ ಮುಂದೆ ನಾನು ಸ್ಲೋ ಆದಂಗೆಲ್ಲ ಯಾರಿಗಾರ ಬೇಕು ನನ್ನ ಹಳೆ ಹಸುಗಳನ್ನ ಕೊಟ್ಬಿಟ್ಟು ನಾನು ಅದೊಂದ್ ಲೈನ್ ನಿಂತ್ಕೊಂಡ್ಬಿಡುತ್ತೆ. ನನಗೆ ಈಗ ಎಷ್ಟು ಕರುಗಳಿದಾವೆ ಸರ್? ನಂದು ಒಂದು 15 ಕರು ಇದೆ ಸರ್. ಆ ಕರುಗಳದ್ದು ಮೇಂಟೆನೆನ್ಸ್ ಡೈಲಿ ಯಾವ ತರ ಇರುತ್ತೆ ಸರ್? ಡೈಲಿ 1 ಟೈಮ್ ಫೀಡ್ ಹಾಕ್ತೀನಿ ಸರ್. ಯಾಕೆಂದ್ರೆ ನನ್ಗೆ ಮಾಡ್ಬೋದು 2 ಹೊತ್ತುನು ಅದಕ್ಕಂತಾನೆ ಸಪರೇಟ್ ಫೀಡ್ ಬರುತ್ತೆ. ಬಟ್ ಇರೋದನ್ನೇ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಕರುಗಳಿಗೆ ಒಂದು 9 ರಿಂದ 10 ತಿಂಗಳು ಅಷ್ಟೊತ್ತಿಗೆ ನಿಮ್ಗೆ ಸೆಮೆನ್ ತಗೊಳ್ಳೋ ಸ್ಟೇಜಿಗೆ ಬಂದ್ಬಿಡುತ್ತೆ. 1 ವರ್ಷದಲ್ಲಿ ಬಂದ್ಬಿಡುತ್ತೆ. ಸೆಮೆನ್ ಕೊಡ್ಸಿದ್ಮೇಲೆ ಅಲ್ಲಿಂದ 9 ತಿಂಗಳು. ಸೊ 2 ವರ್ಷ 2.5 ವರ್ಷ ನಮ್ಗೆ ಏನ್ ಇನ್ಕಮ್ ಇರೋದಿಲ್ಲ. ಇನ್ಕಮ್ ಅಂತಾನೆ ಹೇಳ್ಬಾರ್ದು, 2.5 ವರ್ಷ ಸೇವ್ ಮಾಡ್ಬೇಕು ಒಂದು ಪ್ರತಿಫಲಕ್ಕೆ ಬರ್ಬೇಕಂದ್ರೆ ಹುಟ್ಟಿದ ಮೇಲೆ. ಅಲ್ಲ ಈಗ ಬೇರೆ ಕಡೆ ಹೋಗಿ ಒಂದ್ 2 ಲಕ್ಷ 3 ಲಕ್ಷ 1-1.5 ಲಕ್ಷ ಕೊಟ್ಟು ತರೋಕಿನ ಒಂದ್ 2 ವರ್ಷ ಮೇಂಟೈನ್ ಮಾಡ್ಬೋದಲ್ಲ. 1.5 ಲಕ್ಷ ತರೋದ್ ಈಸಿ ಸರ್, 2 ವರ್ಷ ಕಳೆಯೋದು ಇದು ಕಷ್ಟ. ಹೇಳೋದು ಈಸಿ, ಲಕ್ಷ ದುಡ್ಡು ಇವಾಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಸೆಕೆಂಡ್ಸ್ ಅಲ್ಲಿ ₹1,00,000 ಅರೇಂಜ್ ಮಾಡ್ಬಿಡೋದು. ಟೈಮ್, ಇವಾಗ ಟೈಮ್ ಇಸ್ ಮನಿ. ಮೇಂಟೆನೆನ್ಸ್ ಕಷ್ಟ ಅಂತೀರಾ? ಮೇಂಟೆನೆನ್ಸ್ ಕಷ್ಟ, ಅಷ್ಟು ಸುಲಭ ಅಲ್ಲ. ಬಟ್ ಏನಂದ್ರೆ ನಮ್ ಫಾರ್ಮ್ ಅಲ್ಲಿ ಬೆಳೆದಿದೆ ಅನ್ನೋದು ಒಂದು ಫೀಲ್ ಇರುತ್ತೆ ಅಷ್ಟೇ. ಮನೆ ಮಕ್ಕಳು ಅಂತಾರಲ್ಲ,